ಮಾರ್ನಿಂಗ್ ಪ್ರೊಫೆಸರ್. ಗುಡ್ ಮಾರ್ನಿಂಗ್ ಎಕ್ಸ್ಟ್ರಾ ವೇಟ್ ಮಾಡಿಸ್ತೀರಿ? ಸಾರಿ ಸರ್, ಗಾಡಿ ಪಂಚರ್. ನನಗನ್ಸುತ್ತೆ ಆ ಫೈಟರ್ ಪ್ಲೇನ್ನ ನೋಡಲಿಕ್ಕೆ ಸ್ಟಾಪ್ ಮಾಡಿದ್ರಿ ಅಂತ. ಇಲ್ಲ ಸರ್, ಅದು ಅಮೇರಿಕನ್ ಸರ್ವೈಲೆನ್ಸ್. ಅದು ಸೋಲಾರ್ ಸೆಲ್ಸ್ ಡ್ಯಾಮೇಜ್ ಆಗಿ ಕೆಳಗಡೆ ಬಂದಿತ್ತು. ಸೇಫ್ಟಿಗೆ ಅಂತ ಪಿಕ್ ಮಾಡಿದ್ದೀನಿ. ಕೂತ್ಕೊಳ್ಳಿ. ಶೋರ್. ಟಾಮ್ ಸ್ಕೋರ್ಸ್ ಬಂದಿದೆ ಆ್ಯಂಡ್ ಈ ಪ್ರೂವ್ಡ್ ಒಳ್ಳೆ ರೈತ ಅಂತ. ಹಾಂ, ನನಗೆ ಫಾರ್ಮಿಂಗ್ ಬಗ್ಗೆ ನಾಲೆಜ್ ಇದೆ. ವಾಟ್ ಅಬೌಟ್ ಕಾಲೇಜ್? ಸ್ವಲ್ಪ ಯೂನಿವರ್ಸಿಟೀಸ್ ಕೆಲವು ಸ್ಟೂಡೆಂಟ್ಸ್ನ ಹೈಯರ್ ಸ್ಟಡೀಸ್ಗೆ ಹಾಕಿ ಹೋಗ್ತಾರೆ. ನಾನೇನು ಟ್ಯಾಕ್ಸ್ ಕಟ್ತಾ ಇದ್ದೀನಿ, ಆ ದುಡ್ಡು ಎಲ್ಲಿಗೆ ಹೋಗ್ತಿದೆ? ದೇಶದಲ್ಲಿ ಪಾಲಿಟಿಕ್ಸ್ ಇಲ್ಲ, ಆರ್ಮಿ ಇಲ್ಲ. ನಿಮ್ಮ ಟ್ಯಾಕ್ಸ್ ದುಡ್ಡು ಯೂನಿವರ್ಸಿಟಿಗೆ ಬರ್ತಾ ಇಲ್ಲ. ವಾಸ್ತವನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ನನ್ನ ಮಗನ ಭವಿಷ್ಯನ ಹಾಳು ಮಾಡ್ತಿದ್ದೀರ. ನೀನು 10 ವರ್ಷ. ಆದರೆ ಟಾಮ್ ತೆಗೆದ ಸ್ಕೋರ್ಸ್ಗೆ ಹೈಯರ್ ಸ್ಟಡೀಸ್ಗೆ ಹೋಗೋಕ್ಕಾಗಲ್ಲ. ನಿಮ್ಮ ಪ್ಯಾಂಟ್ ಸೈಜ್ ಎಷ್ಟು? ಅಕಾಡೆಮಿ ನಿಮ್ಮ ಪ್ಯಾಂಟ್ ಸೈಜ್ ಒಂದು 35-36 ಇರುತ್ತಲ್ವ? ನಿಮ್ಮ ಮರ್ಯಾದೆ ಕಾಪಾಡೋ ಪ್ಯಾಂಟ್ ಸೈಜ್ 2 ಡಿಜಿಟ್ ಇರುವಾಗ ಇನ್ನು ನನ್ನ ಮಗ ಫರ್ದರ್ ಸ್ಟಡೀಸ್ ಮಾಡೋಕ್ಕೆ 2 ಡಿಜಿಟ್ ಸಾಕಾಗಲ್ವಾ? ಕಮಾನ್ ಕುಪ್ಪ, you're a well educated man. Moreover, you're a good pilot. ಆಲ್ಸೋ ಅನ್ ಇಂಜಿನಿಯರ್. ಐ ಅಗ್ರಿ. ಆದರೆ ಪ್ರಪಂಚಕ್ಕೆ ಈಗ ಬೇಕಾಗಿರೋದು ಇಂಜಿನಿಯರ್ಸ್ಗಳಲ್ಲ. AI, ಕಂಪ್ಯೂಟರ್, ಮೊಬೈಲ್ ಸಂಶೋಧನೆಗಿಂತ ಅನ್ನ ಸಿಕ್ಕಿದ್ರೆ ಸಾಕು ಅಂತ ಇದ್ದೀವಿ. ಪ್ರಪಂಚಕ್ಕೆ ಈಗ ಬೇಕಾಗಿರೋದು ನಿಮ್ಮ ಥರ ಒಳ್ಳೆಯ ರೈತರು. ನಿಮ್ಮ ಹಾಗೆ ಟಾಮ್ ಇನ್ನೂ ಓದಬೇಕು. ಅದು ಸಾಧ್ಯ. ಓಕೆ, ವಿ ಆರ್ ಡನ್. ಇನ್ನೂ ಇಲ್ಲ. ನಿಮ್ಮ ಮಗಳು ಮಫ್ ಬಗ್ಗೆ ಮಾತಾಡಬೇಕಾಗಿದೆ. ಹೇಳಿ. ಮಫ್ ಇಸ್ ಅ ಸ್ಮಾರ್ಟ್ ಕಿಡ್. ಆದರೆ ಇತ್ತೀಚೆಗೆ ಅವಳು ಕೂಡ ಒಂದು ನ್ಯೂಸಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಈ ಅಪೋಲೋ ಮಿಷನ್ ಬಗ್ಗೆ ಮುಕ್ತ ಒಂದು ಇಸ್ ಕ್ರಿಯೇಟಿಂಗ್ ಆಲ್ ನ್ಯೂಸಸ್. ಇದು ಇಸ್ರೋ ಹಳೆ ವರ್ಷನ್. ಅವಳಿಗೆ ಇದರಲ್ಲಿರೋ ಪಿಕ್ಚರ್ಸ್ ತುಂಬ ಇಷ್ಟ. ನಾವು ಈ ಹಳೆ ವರ್ಷನ್ ಸತ್ಯ ಇಲ್ಲ ಅಂತ ಹೇಳ್ತಿದ್ದೀವಿ. ನಾವು ಮಾರ್ಸ್ ಮೇಲೆ ಹೋಗಿದ್ದೀವಿ, ನೀವು ನಂಬಲ್ವಾ? ಐ ಬಿಲೀವ್ ಇಟ್ಸ್ ಅ ಬ್ರಿಲಿಯಂಟ್ ಪೀಸ್ ಆಫ್ ಪ್ರೊಪಗಂಡ. ಆದರೆ ರಷ್ಯನ್ ಗೌರ್ಮೆಂಟಿಂದ ನಾವು ಫಂಡ್ಸ್ನ ಬಾರೋ ಮಾಡಿ ರಾಕೆಟ್ ತಯಾರಿಸಿದ್ವಿ. ಇನ್ನೂ ಏನೇನೋ ಯೂಸ್ಲೆಸ್ ಮಿಷನ್ನ ತಯಾರಿಸಿದ್ವಿ. ಹಾಂ, ಯೂಸ್ಲೆಸ್ ಮಿಷನ್ಸಾ? ಹೌದು. ಹೀಗೆ ಪ್ರಮೋಟ್ ಮಾಡಿ ಮಾರ್ಸಲ್ಲಿ ಮನುಷ್ಯ ಜೀವಿಸ್ಬೋದು ಅನ್ನೋ ಸುಳ್ಳಿಂದ ಮಕ್ಕಳು ಮ್ಯಾನಿಪುಲೇಟ್ ಆಗೋದನ್ನು ತಡಿಬೇಕು. ಮಾರ್ಸ್ ವಾಸ್ ಜಸ್ಟ್ ಅ ಬಿಲ್ಡಪ್ ಸ್ಟೋರಿ. ಆಗಲೇ ಯೂಸ್ಲೆಸ್ ಮಷಿನ್ಸ್ ಅಂತ ಮೆನ್ಷನ್ ಮಾಡಿದ್ರಲ್ಲ, ಅದರಲ್ಲಿ MRI ಕೂಡ ಒಂದು. ಆ MRI ಮಿಷನ್ ನಿಮ್ಮ ಗೌರ್ಮೆಂಟ್ ಇಶ್ಯೂಸಿಂದ ಬ್ಯಾನ್ ಆಗಿದೆ. ಅದೇನಾದರೂ ಇದ್ದಿದ್ದರೆ ಇವತ್ತು ಇಲ್ಲಿ ನಿಮ್ಮ ಮುಂದೆ ಈ ಟಾಪಿಕ್ನ ಡೀಲ್ ಮಾಡೋಕ್ಕೆ ನನ್ನ ಬದಲು ನನ್ನ ವೈಫ್ ಇರ್ತಾ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಶಿ ಪಾಸ್ಡ್ ಅವೇ. ಸರಿ ಹೋಗ್ಬಿಡಿ ವೈಫ್. ಆದರೆ ಮೋಫಿ ಅಪೋಲೋ ಮಿಷನ್ ನಾನ್ಸೆನ್ಸ್ ಬಗ್ಗೆ ಬೇರೆ ಸ್ಟೂಡೆಂಟ್ಸ್ ಜೊತೆ ಜಗಳ ಆಗ್ತದಲ್ಲ, ಸೇವಿಂಗ್ ಇಟ್ಸ್ ಆಲ್ ಟ್ರೂ ಅಂತ ನಾನು ಹೇಳೋಷ್ಟು ಹೇಳಿದೆ. ಅವಳು ಮಾತು ಕೇಳ್ತಾರೆ. ಅದಕ್ಕೆ ನಾನು ಕರೆಸಿದ್ದೆ. ಥ್ಯಾಂಕ್ ಯು. ನೀವು ನನ್ನ ಕರೆಸಿ ನನ್ನ ಮಕ್ಕಳ ಭವಿಷ್ಯ ಕಾಪಾಡಿದ್ರು. ನಡೆದಿರೋ ಘಟನೆಯನ್ನು ಸುಳ್ಳು ಅಂತ ಹೇಳ್ಕೊಡೋ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ರ ಬದಲು ನನ್ನ ಮಕ್ಕಳು ಅನ್ಎಜುಕೇಟೆಡ್ ಆಗಿರೋದೇ ಒಳ್ಳೆಯದು. ಹೇಗಿದ್ದರೂ ನಾಳೆಯಿಂದ IPL ಶುರು ಆಗ್ತಾ ಇದೆ. ಸೊ ನಾನು ನನ್ನ ಮಕ್ಕಳನ್ನ ಕ್ರಿಕೆಟ್ ಕರ್ಕೊಂಡು ಹೋಗ್ತೀನಿ.